ಅದು 6 ಜಿಲ್ಲೆಯ ಜನರ ಪಾಲಿನ ಜೀವನದಿ. ಇದೀಗ ಆ ಜೀವನದಿ ತುಂಗಭದ್ರಾ ನೀರು ಫುಲ್ ಡೇಂಜರ್. ಹೇಗಂತ ಸರ್ಕಾರಿ ಇಲಾಖೆಗಳು ನೀಡಿರುವಂತಹ ವರದಿಗಳು ಹೇಳ್ತಿದ್ದು, ಆ ನದಿ ನೀರು ಕುಡಿಯಲು ಯೋಗ್ಯವೇ ಇಲ್ವಂತೆ. ಎತ್ತ ನೋಡಿದ್ರು ಬರೀ ಹಸಿರು ಬಣ್ಣದ ನೀರು. ಪೈಪ್ನಲ್ಲಿ ಬರ್ತಿರೋ ನೀರು ಹಸಿರು, ಹೊಲಕ್ಕೆ ಹೋಗ್ತಿರೋ ನೀರು ಹಸಿರು. ಅಷ್ಟಕ್ಕೂ ಇದ್ಯಾವುದೋ ಪಾಚಿಗಟ್ಟಿದ ಕೆರೆ ನೀರಲ್ಲ, 6 ಜಿಲ್ಲೆಗಳಿಗೆ ಜೀವನದಿಯಾಗಿರೋ ತುಂಗಭದ್ರೆ ನದಿ. ಹಸಿರು ಬಣ್ಣಕ್ಕೆ ತಿರುಗಿದ ತುಂಗಭದ್ರಾ ನದಿ ನೀರು. ಕುಡಿಯಲು ನೀರು ಯೋಗ್ಯವಲ್ಲ ಅಂತ ವರದಿ. ಬೆಳ್ಳಗೆ ಹಾಲಿನಂತೆ ಹರಿಯುತ್ತಿದ್ದ ತುಂಗಭದ್ರೆ ಈಗ ಸಂಪೂರ್ಣ ಹಸಿರು ಬಣ್ಣಕ್ಕೆ ತಿರುಗಿದ್ದಾಳೆ. ಕಳೆದ 15 ದಿನಗಳಿಂದ ಹಸಿರು ಬಣ್ಣಕ್ಕೆ ತಿರುಗಿದ ನದಿ ನೀರು ನೋಡಿ ನದಿ ತೀರದ ಜನರು ಕಂಗಾಲಾಗಿದ್ದಾರೆ. ಹೊಲ, ಗದ್ದೆಗಳು, ಕುಡಿಯುವ ನೀರಿನ ಟ್ಯಾಂಕ್ಗಳ ಪೈಪ್ಗಳಲ್ಲೂ ಹಸಿರು ಬಣ್ಣದ ನೀರು ನೋಡಿ ಬೆಚ್ಚಿ ಹೋಗಿದ್ದಾರೆ. ಇದೇ ನೀರು 16 ಹಳ್ಳಿಗೆ ಪೂರೈಕೆಯಾಗಿದೆ. ಈ ನೀರು ಕುಡಿದ ಜನರು ಹೊಟ್ಟೆ ನೋವು, ವಾಂತಿ, ಜ್ವರದಿಂದ ಬಳಲುತ್ತಿದ್ರು. ಹಸಿರು ಬಣ್ಣದ ನದಿಯಂತ ಡಿಸೆಂಬರ್ 17ರಂದು TV9 ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾಡಳಿತ ನದಿ ತೀರದ ಗ್ರಾಮಗಳು ಹಾಗೂ ನದಿಗೆ ಭೇಟಿ ನೀಡಿ ನದಿ ನೀರು ಪರೀಕ್ಷೆಗೆ ಕಳುಹಿಸಿಕೊಟ್ಟಿತ್ತು. ತುಂಗಭದ್ರಾ ನದಿ ನೀರು ಕುಡಿಯಲು ಯೋಗ್ಯವೇ ಇಲ್ಲ ಅಂತ ವರದಿ ನೀಡಿದೆ. ಗ್ರಾಮಗಳ ಜನ ಜಾನುವಾರುಗಳಿಗೆ ನೀರನ್ನು ನದಿಯಿಂದ ನೇರವಾಗಿ ಎತ್ತುವಳಿ ಮಾಡ್ತಾಯಿದ್ರು. ಆ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅಂಥೇಳಿ ರಿಪೋರ್ಟ್ ಬಂದಿದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಹೊಟ್ಟೆ ನೋವು ಅದು ಇದು ಜಾನುವಾರಿಗೆ ಏನಿರ್ಬೋದು ಹೆಲ್ತ್ನವ್ರಿಗೆ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ವಿ. ಅದು ಯಾಕೆ ಪಾಚಿ ಆಯಿತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಲ್ಯಾಬ್ಗೆ ಕಳಿಸಿದ್ದಾರೆ. ಅದು ವರದಿ ಇನ್ನೊಂದು 4-5 ದಿವಸದಲ್ಲಿ ವರದಿ ಸೇರ್ಬೋದು ನಮ್ಮ ಕೈಗೆ. ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ. ಗದಗ, ವಿಜಯನಗರ, ಕೊಪ್ಪಳ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಈ ಹಸಿರು ನದಿ ನೀರು ಎಫೆಕ್ಟ್ ಆಗಲಿದೆ. ಗಂಗಾಪುರ, ಕೊರ್ಲಹಳ್ಳಿ, ಸೀರನಹಳ್ಳಿ, ಹೆಸರೂರು, ಕಕ್ಕೂರ ಗ್ರಾಮದ ಬಳಿಯ ನೀರು ಸಂಪೂರ್ಣ ಕಲುಷಿತವಾಗಿದೆ. ಜನ ಹಾಗೂ ಜಾನುವಾರುಗಳಿಗೆ ನೀರು ಸೇವನೆ ಮಾಡದಂತೆ ತುಂಗಭದ್ರಾ ನದಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಡಂಗೂರದ ಮೂಲಕ ಕಟ್ಟುನಿಟ್ಟಿನ ಫರ್ಮಾನು ಹೊರಡಿಸಲಾಗಿದೆ. ನದಿ ಸ್ಥಿತಿಗೆ ಗಂಗಾಪುರ ಬಳಿಯ ಸರ್ಕಾರಿ ಕಾರ್ಖಾನೆಯೇ ಕಾರಣ ಅನ್ನೋ ಅನುಮಾನ ಜಿಲ್ಲಾಡಳಿತಕ್ಕೆ ಮೂಡಿದೆ. ಹೀಗಾಗಿ ವಿಜಯನಗರ ಶುಗರ್ಸ್ ಕಂಪನಿ ಮೇಲೆ ಅನುಮಾನ ಇದೆ ಅಂತ ಎಸಿ ಹೇಳಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ಗಂಗಾಪುರ್ನಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಆ ಶುಗರ್ ಫ್ಯಾಕ್ಟ್ರಿಯಿಂದ ಏನು ಮಲಿನ ಏನಾದರೂ ನದಿಗೆ ಹೋಗ್ತಾ ಇದ್ದಾನ ಅಂಥೇಳಿ ಈಗಾಗಲೇ ಪರಿಶೀಲನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಪರಿಶೀಲನೆ ಆದ ಮೇಲೆ ವರದಿ ಬರ್ತದೆ. ವರದಿ ಬಂದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಅದನ್ನು ಸಲ್ಲಿಸಿ ಮುಂದೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆಯ ತಪ್ಪು ಕಂಡು ಬಂದ್ರೆ ಕ್ರಮ ಕೈಗೊಳ್ಳೋದಾಗಿ ಎಸಿ ಗಂಗಪ್ಪ ಹೇಳಿದ್ದಾರೆ. ಸಾಕಷ್ಟು ಜನ ರೈತರು ಸಕ್ಕರೆ ಕಾರ್ಖಾನೆ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಏನೇ ಇರಲಿ, 3 ಜಿಲ್ಲೆಗಳ 100 ಗ್ರಾಮಗಳ ಜನರ ಪಾಲಿನ ಜೀವನದಿ ಮಲಿನವಾಗಿದ್ದು 3 ಜಿಲ್ಲೆಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.